ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗ ಎಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 33ರಿಂದ 47. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಮೇಲೆ ಹೇಳಿದಂತಹ ಲಕ್ಷಣಗಳಿಂದ, ಅಂದರೆ ಆ ರೀತಿಯಾದ ಸಮದರ್ಶನದಿಂದ ಕೂಡಿದಂತಹ ಸ್ಥಿತಿಯನ್ನು ಪಡೆಯಬೇಕಾದರೆ ಯಾವೆಲ್ಲ ಯೋಗಗಳನ್ನು ಮಾಡಬೇಕೋ, ಆ ಮೂಲಕ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿಯಾದ ಲಕ್ಷಣಗಳಿಂದ ಕೂಡಿದ ಯೋಗವು ಅಸಾಧ್ಯವಾದುದು ಎಂದು ಭಾವಿಸಿ ಅರ್ಜುನನು ಕೇಳುತ್ತಾನೆ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೇಳಿದನು, ಹೇ ಮಧುಸೂದನ, ಯಾವ ಈ ಯೋಗವನ್ನು ಸಮತ್ವದಿಂದ ಕೂಡಿದ್ದು ಎಂಬುದಾಗಿ ನೀನು ಹೇಳಿದೆಯೋ, ಇದು ನನ್ನ ಮನದ ಚಂಚಲತೆಯ ಕಾರಣದಿಂದಾಗಿ ಸ್ಥಿರವಾಗಿ ಉಳಿಯುವಂತೆ ನನಗೆ ತೋರುತ್ತಿಲ್ಲ. ಅಂದರೆ ಯಾವ ಈ ಯೋಗವನ್ನು ಸಮತ್ವದಿಂದ ಕೂಡಿದ್ದು, ಜಡತೆ ಚಂಚಲತೆಗಳಿಲ್ಲದೆ ಕೇವಲ ಆತ್ಮದ ಸ್ವರೂಪವನ್ನು ತಳೆದು ತನ್ಮಯವಾಗಿ ನೆಲೆಸುವಂಥದ್ದು ಎಂಬುದಾಗಿ ನೀನು ಏನನ್ನು ಹೇಳಿದೆಯೋ, ಈ ಯೋಗವು ಸ್ಥಿರವಾಗಿ ದೀರ್ಘಕಾಲ ಉಳಿಯುವಂತೆ ನನಗೆ ತೋರುತ್ತಿಲ್ಲ. ಇದಕ್ಕೆ ಕಾರಣ ಮನಸ್ಸಿನ ಚಂಚಲತೆಯಿಂದಾಗಿ ಹಾಗೆನ್ನಿಸುತ್ತಿದೆ. ಇದನ್ನೇ ಇನ್ನಷ್ಟು ಸ್ಪಷ್ಟವಾಗಿ ಹೇಳಿಕೊಳ್ಳುತ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಏಕೆಂದರೆ ಹೇ ಕೃಷ್ಣ, ಮನಸ್ಸು ಚಂಚಲವಾದುದು, ಹುಚ್ಚಾಪಟ್ಟೆ ಎಳೆದಾಡಿಸುವಂತಹುದು, ದೊಂಬಿ ಎಬ್ಬಿಸುವಂತಹುದು, ಬಲಶಾಲಿಯಾದುದು ಮತ್ತು ಜಗ್ಗದೆ ಇರುವಂಥದ್ದು. ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಗಾಳಿಯಂತೆ, ಅಂದರೆ ಗಾಳಿಯನ್ನು ಅಂಕೆಯಲ್ಲಿ ಇಟ್ಟಂತೆ ಬಹಳ ಕಷ್ಟಕರ ಎಂದು ನನಗೆ ಅನಿಸುವುದು. ಇಲ್ಲಿ ಮನಸ್ಸು ಚಂಚಲವಾದುದು, ಸ್ವಾಭಾವಿಕವಾಗಿಯೇ ಚಪಲವಾದುದು, ಅಲ್ಲದೆ ದೊಂಬಿ ಎಬ್ಬಿಸುವಂತಹದ್ದು, ಅಂದರೆ ಒಳಗೆ ಕಡೆಯುವಂತಹ ಸ್ವಭಾವವುಳ್ಳದ್ದು, ಅಂದರೆ ಶರೀರ ಇಂದ್ರಿಯಗಳನ್ನು ಕುಲುಕಾಡಿಸುವುದು ಎಂದರ್ಥ. ಅಲ್ಲದೆ ಬಲಶಾಲಿಯಾದುದು, ವಿವೇಚನೆಗೂ ಕೂಡ, ಅಂದರೆ ವಿಚಾರ ಶಕ್ತಿಗೂ ಕೂಡ ಮಣಿಯದಿರುವಂತಹದ್ದು ಈ ಮನಸ್ಸು. ಅಷ್ಟೇ ಅಲ್ಲ, ಜಗ್ಗದೇ ಇರುವಂತಹದ್ದು. ವಿಷಯ ಸುಖದ ಸಂಸ್ಕಾರಗಳಿಂದ ಬಿಗಿಯಲ್ಪಟ್ಟ ಕಾರಣ ದುರ್ಭೇದ್ಯವಾದುದು, ಅಂದರೆ ಅದನ್ನು ಹತ್ತಿಕ್ಕಲು ಸಾಧ್ಯವಿಲ್ಲದ್ದು, ಅಂಕೆಗೆ ತರಲು ಸಾಧ್ಯವಿಲ್ಲದ್ದು. ಆದ್ದರಿಂದ ಆಗಸದಲ್ಲಿ ಬಹಳವಾಗಿ ಬೀಸುವ, ತುಂಬಾ ಅಲುಗಾಡುವ ಗಾಳಿಯನ್ನು ಗಡಿಗೆ ಇತ್ಯಾದಿಗಳಲ್ಲಿ ಹಿಡಿದಿಡುವುದು ಹೇಗೆ ಅಸಾಧ್ಯವೋ, ಹಾಗೆಯೇ ಈ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು, ಅಂದರೆ ತಡೆ ಹಿಡಿಯುವುದು ಬಹಳ ಕಷ್ಟಕರ, ನಿಗ್ರಹ ಮಾಡಲು ಸಾಧ್ಯವೇ ಇಲ್ಲ ಎಂದು ನನಗೆ ಅನಿಸುತ್ತಿದೆ. ಅವನು, ಅಂದರೆ ಅರ್ಜುನನು ಹೇಳಿದ ಮನಸ್ಸಿನ ಚಂಚಲತೆ ಇತ್ಯಾದಿಗಳನ್ನು ಅಲ್ಲಗಳೆಯದೆ ಶ್ರೀಕೃಷ್ಣನು ಹೌದೆಂದು ಒಪ್ಪಿಕೊಂಡೇ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳುವ ಉಪಾಯವನ್ನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀ ಭಗವಂತನು ಹೇಳಿದನು, ಎಲೈ ಮಹಾಬಾಹುವೆ ಅರ್ಜುನ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹಳ ಕಷ್ಟ, ಅದು ಚಂಚಲ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆದರೆ ಎಲೈ ಕುಂತಿಪುತ್ರನೇ, ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನು ಅಂಕೆಗೆ ತಂದುಕೊಳ್ಳಬಹುದು. ಚಂಚಲತ್ವ ಮುಂತಾದ ಕಾರಣಗಳಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಅಸಾಧ್ಯ ಎಂದು ನೀನು ಏನನ್ನು ಹೇಳುತ್ತಿರುವೆಯೋ ಅದರಲ್ಲಿ ನಿಜಕ್ಕೂ ಸಂಶಯವಿಲ್ಲ. ಆದರೂ ಕೂಡ ಅಭ್ಯಾಸದಿಂದ, ಅಂದರೆ ವಿಷಯಗಳ ಕುರಿತಾಗಿ ಭಾವಿಸುವುದನ್ನು ಬಿಟ್ಟು ಅದಕ್ಕೆ ಬದಲಾಗಿ ಆತ್ಮದ ಕುರಿತಾಗಿ ಭಾವಿಸುವುದರಿಂದ, ಈ ಅಭ್ಯಾಸ ಬೆಳೆಸಿಕೊಳ್ಳುವುದರಿಂದ, ಜೊತೆಗೆ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ತಾಳುವುದರಿಂದ ಅದನ್ನು ಅಂಕೆಗೆ ತಂದುಕೊಳ್ಳಬಹುದು, ನಿಗ್ರಹಿಸಬಹುದು. ಇಲ್ಲಿ ನಿರಂತರ ಅಭ್ಯಾಸದಿಂದ ಜಡತೆ ಎಂಬ ವಿಘ್ನವನ್ನು,
ವೈರಾಗ್ಯದಿಂದ ಚಂಚಲತೆ ಎಂಬ ವಿಘ್ನವನ್ನು ಹೋಗಲಾಡಿಸಿಕೊಂಡು ಎಲ್ಲ ವೃತ್ತಿಗಳನ್ನು ಅಂದರೆ ಆಲೋಚನೆ ಭಾವನೆಗಳ ರೂಪದಲ್ಲಿ ಏಳುವ ಅಲೆಗಳನ್ನು ನೀಗಿಕೊಂಡು ಮನಸ್ಸು ಪರಮಾತ್ಮನ ಸ್ವರೂಪವನ್ನು ತಳೆದು ಅದೇ ಸ್ಥಿತಿಯಲ್ಲಿ ಇರುತ್ತದೆ ಎಂದರ್ಥ. ಯೋಗಶಾಸ್ತ್ರದಲ್ಲಿ ಹೇಳಿರುವಂತೆ ಎಲ್ಲಾ ವೃತ್ತಿಗಳಿಂದಲೂ ಮುಕ್ತವಾದ ಮನಸ್ಸು ಬ್ರಹ್ಮದ ಸ್ವರೂಪವನ್ನು ತಳೆದು ಇರುವ ಸ್ಥಿತಿಯೇ ಅಸಂಪ್ರಜ್ಞಾತ ಎಂಬ ಹೆಸರಿನ ಸಮಾಧಿ, ಅಂದರೆ ನಿರ್ವಿಕಲ್ಪ ಸಮಾಧಿ ಎಂದು ಹೇಳಲ್ಪಡುತ್ತದೆ. ಆದರೆ ಇದಂತೂ ಖಂಡಿತ ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಮನಸ್ಸನ್ನು ಯಾರು ಅಂಕೆಯಲ್ಲಿ ಇಡುವುದಿಲ್ಲವೋ, ಮನಸ್ಸನ್ನು ಅಂಕೆಯಲ್ಲಿ ಇಡದವನಿಗೆ ಯೋಗವು ದಕ್ಕುವುದು ಕಷ್ಟ ಎಂದು ನನ್ನ ಅಭಿಪ್ರಾಯ. ಆದರೆ ಯಾರು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವನೋ ಮತ್ತು ಉಪಾಯದಿಂದ ಪ್ರಯತ್ನಿಸುತ್ತಿರುವನೋ ಅವನಿಗೆ ಹೊಂದಲು ಸಾಧ್ಯ. ಇಲ್ಲಿ ಅಸಂಯತಾತ್ಮನ ಎಂದರೆ ಅಸಂಯತಃ ಆತ್ಮ ಅಂದರೆ ಚಿತ್ತಂ ಯಸ್ಯ ತೇನ, ಯಾರ ಮನಸ್ಸು, ಇಲ್ಲಿ ಆತ್ಮ ಎಂದರೆ ಮನಸ್ಸಿಗೆ ಸಂಬಂಧಿಸಿದಂತೆ, ಯಾರ ಮನಸ್ಸು ಅಂಕೆಯಲ್ಲಿ ಇಲ್ಲವೋ ಅವನಿಂದ. ಮತ್ತೆ ವಶ್ಯಾತ್ಮನ ಎಂದರೆ ವಶ್ಯ ಆತ್ಮ, ಇಲ್ಲೂ ಕೂಡ ಆತ್ಮ ಎಂದರೆ ಚಿತ್ತ ಮನಸ್ಸು. ವಶ್ಯ ಆತ್ಮ ಯಸ್ಯ ತೇನ, ಯಾರ ಮನಸ್ಸು ಹತೋಟಿಯಲ್ಲಿ ಇದೆಯೋ ಅವನಿಂದ. ಈ ಹಿಂದೆ ಹೇಳಿದಂತೆ ಅಭ್ಯಾಸ ವೈರಾಗ್ಯಗಳಿಂದ ಯಾರ ಮನಸ್ಸು ಅಂಕೆಯಲ್ಲಿ ಇಡಲ್ಪಟ್ಟಿಲ್ಲವೋ ಆ ಮನುಷ್ಯನಿಗೆ ಈ ಯೋಗವು ದಕ್ಕುವುದು ಕಷ್ಟ, ದೊರಕಲಾರದು. ಅಭ್ಯಾಸ ವೈರಾಗ್ಯಗಳಿಂದ ಯಾರ ಮನಸ್ಸು ಹತೋಟಿಯಲ್ಲಿದೆಯೋ ಮತ್ತು ಅದೇ ಉಪಾಯದಿಂದ ಪ್ರಯತ್ನ ಮಾಡುತ್ತಿರುವನೋ ಆ ವ್ಯಕ್ತಿಗೆ ಯೋಗವನ್ನು ಹೊಂದಲು ಸಾಧ್ಯವಾಗುತ್ತದೆ. ಹೀಗೆ ಹೇಳಿದ ಮೇಲೆ ಅರ್ಜುನನಿಗೆ ಅಭ್ಯಾಸ ವೈರಾಗ್ಯಗಳಿಲ್ಲದ್ದರಿಂದ ಪರಿಪೂರ್ಣ ಜ್ಞಾನವನ್ನು ಹೊಂದುವಲ್ಲಿ ಕಾರಣಾಂತರದಿಂದ ವಿಫಲನಾದವನು, ಎಲ್ಲ ಪ್ರಯತ್ನವನ್ನು ಮಾಡಿ ಕೂಡ ವಿಫಲನಾದವನು ಯಾವ ಗತಿಯನ್ನು ಹೊಂದುತ್ತಾನೆ ಎಂದು ಕೇಳುತ್ತಾ ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತಃ ಯೋಗಾಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಕೇಳುತ್ತಾನೆ, ಹೇ ಕೃಷ್ಣ, ಶ್ರದ್ಧೆಯಿಂದ ಕೂಡಿ ಪ್ರಯತ್ನವನ್ನು ಮಾಡದ ಯೋಗದಿಂದ ಕದಲಿದ ಮನಸ್ಸುಳ್ಳವನು ಯೋಗದಲ್ಲಿ ಸಿದ್ಧಿಯನ್ನು ಪಡೆಯಲಾಗದೆ ಯಾವ ಗತಿಯನ್ನು ಹೊಂದುತ್ತಾನೆ? ಇಲ್ಲಿ ಚಲಿತ ಮಾನಸಃ ಎಂದರೆ ಚಲಿತಂ ಮಾನಸಂ ಯಸ್ಯ, ಯಾರ ಮನಸ್ಸು ಕದಲಿದೆಯೋ ಅವನು ಯೋಗ ಸಂಸಿದ್ಧಿಂ, ಯೋಗಸ್ಯ ಸಂಸಿದ್ಧಿಂ, ಯೋಗದ ಪೂರ್ಣ ಫಲವನ್ನು ಮೊದಲು ಶ್ರದ್ಧೆಯಿಂದ ಕೂಡಿದವನಾಗಿಯೇ ಯೋಗದಲ್ಲಿ ತೊಡಗಿ, ನಾನು ಬೂಟಾಟಿಕೆಯಿಂದಲ್ಲ ಬಹಳ ಶ್ರದ್ಧೆಯಿಂದಲೇ ಆರಂಭಿಸಿ, ಆದರೆ ಬಳಿಕ ಪ್ರಯತ್ನವನ್ನು ಮಾಡದ ಅಂದರೆ ಸರಿಯಾಗಿ ಪ್ರಯತ್ನಿಸದ ಅಂದರೆ ಪ್ರಯತ್ನವನ್ನು ಸಡಿಲಗೊಳಿಸಿದವನು ಎಂದರ್ಥ. ಮತ್ತು ಯೋಗದಿಂದ ಕದಲಿದ ಮನಸ್ಸುಳ್ಳವನು ಅಂದರೆ ವಿಷಯ ವಸ್ತುಗಳಲ್ಲಿ ಮನಸ್ಸನ್ನು ಇಟ್ಟಿರುವವನು ಅಂದರೆ ವೈರಾಗ್ಯದಲ್ಲಿ ಕಾವು ಇಲ್ಲದವನು ಎಂದರ್ಥ. ಹೀಗೆ ಅಭ್ಯಾಸ ವೈರಾಗ್ಯಗಳು ಸಡಿಲಗೊಂಡದ್ದರಿಂದ ಯೋಗದ ಸಿದ್ಧಿಯನ್ನು ಅಂದರೆ ಯೋಗದ ಫಲವಾದ ಜ್ಞಾನವನ್ನು ಪಡೆಯಲಾಗದೆ ಅವನು ಅಂತಹ ಯೋಗ ಭ್ರಷ್ಟನು ಮುಂದೆ ಯಾವ ಗತಿಯನ್ನು ಹೊಂದುತ್ತಾನೆ? ಹಾಗೆ ತನ್ನ ಪ್ರಶ್ನೆಯ ಅಭಿಪ್ರಾಯವನ್ನು ಇನ್ನಷ್ಟು ವಿವರಿಸುತ್ತಾನೆ. ಕಚ್ಚಿನ್ನೋ ಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಹೇ ಮಹಾಬಾಹುವೆ, ಶ್ರೀಕೃಷ್ಣ, ಎರಡರಿಂದಲೂ ಕಳಚಿಕೊಂಡ ಅಂದರೆ ಇತ್ತ ಇಹಲೋಕದ ಕರ್ಮ ಮಾರ್ಗವನ್ನು ಬಿಟ್ಟು ಆ ಕಾರಣದಿಂದಾಗಿ ಇಹಲೋಕ ಪರಲೋಕ ಗತಿಯನ್ನು ಕಳೆದುಕೊಂಡು ಅತ್ತ ಯೋಗ ಮಾರ್ಗದಿಂದಲೂ ವಿಚಲಿತನಾಗಿ ಮೋಕ್ಷವನ್ನು ಹೊಂದದೆ ಎರಡರಿಂದಲೂ ಕಳಚಿಕೊಂಡ ಆಧಾರವಿಲ್ಲದ ವ್ಯಕ್ತಿಯು ಬ್ರಹ್ಮ ಮಾರ್ಗದಲ್ಲಿ ಮರುಳುಗೊಂಡವನಾಗಿ ತುಂಡಾದ ಮೋಡದಂತೆ ಅಳಿದು ಹೋಗುವುದಿಲ್ಲವೇ? ಇಲ್ಲಿ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿದ್ದರಿಂದ ಮತ್ತು ಸ್ವರ್ಗ ಇತ್ಯಾದಿಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡದೇ ಇದ್ದುದರಿಂದ ಅವುಗಳ ಫಲವಾದ ಸ್ವರ್ಗಾದಿಗಳೂ ದೊರಕುವುದಿಲ್ಲ. ಅಲ್ಲದೆ ಯೋಗವು ಇನ್ನೂ ಕೈಗೂಡದ್ದರಿಂದ ಮೋಕ್ಷವನ್ನು ಹೊಂದುವುದಿಲ್ಲ.
ಹೀಗೆ ಎರಡರಿಂದಲೂ ಕಳಚಿಕೊಂಡು ಆಧಾರವಿಲ್ಲದ ಅಂದರೆ ಆಶ್ರಯ ತಪ್ಪಿದ, ಆದ್ದರಿಂದಲೇ ಬ್ರಹ್ಮದ ಪ್ರಾಪ್ತಿಗೆ ಸಾಧನವಾದ ಮಾರ್ಗದಲ್ಲಿ ಮರಳುಗೊಂಡವನಾಗಿ ಅವನು ಅಳಿದು ಹೋಗುವುದಿಲ್ಲವೇ? ಅಥವಾ ಅವನು ಮರಣದಿಂದ ಪಾರಾಗುವನೇ? ಹೇಗೆ ಎಂದರ್ಥ. ಈ ಅಳಿದು ಹೋಗುವ ವಿಷಯದಲ್ಲಿ ಅರ್ಜುನ ಒಂದು ಉದಾಹರಣೆ ಕೊಡುತ್ತಾನೆ. ಹೇಗೆ ತುಂಡಾದ ಮೋಡವು ಹಿಂದಿನ ಮೋಡದಿಂದ ಬೇರ್ಪಟ್ಟು ಮುಂದಿನ ಬೇರೊಂದು ಮೋಡವನ್ನೂ ಸೇರಿಕೊಳ್ಳಲಾಗದೆ ಮಧ್ಯದಲ್ಲೇ ಕರಗಿ ಹೋಗುವುದೋ ಹಾಗೆ ಸಾಧಕನು ಅಳಿಯುವುದಿಲ್ಲವೇ ಎಂದರ್ಥ. ಸರ್ವಜ್ಞನಾದ ನೀನೇ ನನ್ನ ಸಂಶಯವನ್ನು ನಿವಾರಿಸಬೇಕು. ನಿನ್ನ ಹೊರತು ಈ ಸಂಶಯವನ್ನು ಹೋಗಲಾಡಿಸಬಲ್ಲ ಮತ್ತೊಬ್ಬನು ಇರುವುದಿಲ್ಲ ಎಂದು ಹೇಳುತ್ತಾನೆ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನಹ್ಯುಪಪದ್ಯತೆ. ಓ ಕೃಷ್ಣ, ನನ್ನ ಈ ಸಂಶಯವನ್ನು ನಿಶ್ಶೇಷವಾಗಿ ಹೋಗಲಾಡಿಸಬೇಕು ನೀನು. ಏಕೆಂದರೆ ನಿನ್ನ ಹೊರತು ಈ ಸಂಶಯವನ್ನು ಹೋಗಲಾಡಿಸಬಲ್ಲವನು ಮತ್ತೊಬ್ಬನಿರುವುದಿಲ್ಲ. ಈ ಶ್ಲೋಕದಲ್ಲಿನ ಏತತ್ ಶಬ್ದವು ಪುಲ್ಲಿಂಗವಾಚಿಯಾದ ಏನಂ ಎಂಬುದನ್ನು ಸೂಚಿಸುತ್ತದೆ. ಹೋಗಲಾಡಿಸಬಲ್ಲವನು, ತೊಲಗಿಸಬಲ್ಲವನು. ಮಿಕ್ಕದ್ದು ಅಂದರೆ ಶ್ಲೋಕದ ಉಳಿದ ಭಾಗವೆಲ್ಲ ಸ್ಪಷ್ಟವಾಗಿಯೇ ಇದೆ. ಭಗವಂತನು ಇದಕ್ಕೆ ಉತ್ತರವನ್ನು ಮುಂದಿನ 4 ಶ್ಲೋಕಗಳಲ್ಲಿ ಕೊಡುತ್ತಿದ್ದಾನೆ. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀ ಭಗವಂತನು ಹೇಳಿದನು, ಎಲೈ ಅರ್ಜುನ, ಅವನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಅಳಿವು ಎಂಬುದಿಲ್ಲ. ಏಕೆಂದರೆ ಎಲೈ ವತ್ಸ, ಮಗನೇ, ಒಳ್ಳೆಯದನ್ನು ಮಾಡುವ ಯಾವ ವ್ಯಕ್ತಿಯು ದುರ್ಗತಿಗೆ ಈಡಾಗುವುದಿಲ್ಲ. ಇಲ್ಲಿ ಅಂದರೆ ಈ ಲೋಕದಲ್ಲಿ ಅಳಿವು ಎಂದರೆ ಎರಡರಿಂದಲೂ ಸ್ವರ್ಗಾದಿ ಭೋಗಗಳೂ ಕೈಗೂಡದೆ ಯೋಗದ ಮೂಲಕ ಮೋಕ್ಷ ಸುಖವೂ ಕೈಗೆಟುಕದೆ ಕಳಚಿಕೊಂಡದ್ದರಿಂದ ಉಂಟಾಗುವ ಪತನ. ಪರಲೋಕದಲ್ಲಿ ಅಳಿವು ಎಂದರೆ ಮರಣ ನಂತರದ ನರಕ ಪ್ರಾಪ್ತಿ. ಅವೆರಡೂ ಅವನಿಗೆ ಖಂಡಿತ ಉಂಟಾಗುವುದಿಲ್ಲ. ಏಕೆಂದರೆ ಒಳ್ಳೆಯದನ್ನು ಮಾಡುವವನು, ಮಂಗಳಕರವಾದ ಕರ್ಮದಲ್ಲಿ ನಿರತನಾದಂತಹ ಯಾವ ವ್ಯಕ್ತಿಯು ದುರ್ಗತಿಗೆ ಈಡಾಗುವುದಿಲ್ಲ. ಏಕೆಂದರೆ ಒಳ್ಳೆಯದನ್ನು ಮಾಡುವ ಇವನು ಶ್ರದ್ಧೆಯಿಂದ ಯೋಗದಲ್ಲಿ ತೊಡಗಿದ್ದರಿಂದ ದುರ್ಗತಿಗೆ ಈಡಾಗುವುದಿಲ್ಲ. ಎಲೈ ವತ್ಸ ಎಂದು ಲೋಕರೂಢಿಯಂತೆ ಅಕ್ಕರೆಯನ್ನು ತೋರಿಸುತ್ತಾ ಪುತ್ರವಾತ್ಸಲ್ಯದಿಂದ ಕೃಷ್ಣನು ಅರ್ಜುನನನ್ನು ಸಂಬೋಧಿಸಿ ಹೇಳುತ್ತಾನೆ. ಹಾಗಾದರೆ ಆತ ದುರ್ಗತಿಗೆ ಈಡಾಗುವುದಿಲ್ಲ ಎನ್ನುವುದಾದರೆ ಏನನ್ನು ಪಡೆಯುತ್ತಾನೆ, ಯಾವ ಗತಿಯನ್ನು ಪಡೆಯುತ್ತಾನೆ ಎಂದು ಕೇಳಿದರೆ ಅದಕ್ಕೆ ಉತ್ತರವಾಗಿ ಭಗವಂತನು ಹೇಳುತ್ತಾನೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಅಂದರೆ ಯೋಗದಿಂದ ಜಾರಿದವನು ಪುಣ್ಯಶಾಲಿಗಳ ಲೋಕಗಳನ್ನು ತಲುಪಿ ಅಲ್ಲಿ ಬಹಳ ವರ್ಷಗಳವರೆಗೆ ವಾಸವಾಗಿದ್ದು ಬಳಿಕ ಶುದ್ಧರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಪುಣ್ಯಶಾಲಿಗಳ ಅಶ್ವಮೇಧ ಮುಂತಾದ ಯಜ್ಞಗಳನ್ನು ಮಾಡಿದವರ ಲೋಕಗಳನ್ನು ತಲುಪಿ ಅಲ್ಲಿ ಬಹಳ ವರ್ಷಗಳವರೆಗೆ ವಾಸವಾಗಿದ್ದು ಅಲ್ಲಿ ವಾಸಿಸುವ ಸುಖವನ್ನು ಅನುಭವಿಸಿ ಶುದ್ಧರಾದ ಅಂದರೆ ಒಳ್ಳೆಯ ನಡತೆಯುಳ್ಳ ಶ್ರೀಮಂತರ ಅಂದರೆ ಧನವಂತರ ಮನೆಯಲ್ಲಿ ಆ ಯೋಗ ಭ್ರಷ್ಟನು ಜನ್ಮ ತಾಳುತ್ತಾನೆ. ಸ್ವಲ್ಪ ಕಾಲ ಯೋಗವನ್ನು ಅಭ್ಯಸಿಸಿ ಯೋಗಭ್ರಷ್ಟನಾದವನ ಗತಿ ಎಂಬುದನ್ನು ಈಗ ಮೇಲೆ ಹೇಳಿದ್ದಾಯಿತು. ಆದರೆ ಬಹಳ ಕಾಲ ಯೋಗವನ್ನು ಅಭ್ಯಸಿಸಿ ಯೋಗಭ್ರಷ್ಟನಾದವನ ವಿಷಯದಲ್ಲಿ ಬೇರೆ ಗತಿಯನ್ನು ಭಗವಂತ ಹೇಳುತ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ವಿವೇಕಿಗಳಾದ ಯೋಗಿಗಳ ಕುಲದಲ್ಲಿಯೇ ಹುಟ್ಟುತ್ತಾನೆ. ಅಂದರೆ ದೀರ್ಘಕಾಲ ಯೋಗವನ್ನು ಅಭ್ಯಸಿಸಿ ಯೋಗ ಭ್ರಷ್ಟನಾದವನು ವಿವೇಕಿಗಳಾದ ಯೋಗಿಗಳ ಕುಲದಲ್ಲಿಯೇ ಹುಟ್ಟುತ್ತಾನೆ. ಈ ಲೋಕದಲ್ಲಿ ಈ ಬಗೆಯ ಜನ್ಮ ಸಿಗುವುದು ತುಂಬಾ ಕಷ್ಟ.
ಯೋಗಾಭ್ಯಾಸದಲ್ಲಿ ನಿರತರಾದ ವಿವೇಕಿಗಳ ಜ್ಞಾನಿಗಳ ಕುಲದಲ್ಲಿಯೇ ಹುಟ್ಟುತ್ತಾನೆ ಹೊರತು ಹಿಂದೆ ಹೇಳಿದ ಯೋಗದ ನೆಲೆಗೆ ಏರದವರ ಕುಲದಲ್ಲಿ ಆತ ಹುಟ್ಟುವುದಿಲ್ಲ. ಈ ಬಗೆಯ ಜನ್ಮವನ್ನು ಹೊಗಳಿರುತ್ತಾನೆ ಭಗವಂತ. ಇಂತಹ ಯಾವ ಜನ್ಮವಿದೆಯೋ ಇದು ನಿಜಕ್ಕೂ ಈ ಲೋಕದಲ್ಲಿ ಸಿಗುವುದು ತುಂಬಾ ಕಷ್ಟ, ಏಕೆಂದರೆ ಅದು ಮೋಕ್ಷಕ್ಕೆ ಒಯ್ಯುವಂತಹದ್ದು. ಇನ್ನು ಆ ಬಳಿಕ ಏನು ಆಗುತ್ತದೆ? ತದನಂತರದಲ್ಲಿ ಆತ ಒಂದು ಶ್ರೀಮಂತರ ಮನೆಯಲ್ಲಿ ಯೋಗದಲ್ಲಿ ಆಸಕ್ತಿ ಹೊಂದಿದ್ದರಿಂದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದು, ನಿರಂತರ ಯೋಗ ಸಾಧನೆ ಮಾಡಿದ್ದರಿಂದ ಇನ್ನಷ್ಟು ವಿವೇಕಿಗಳ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿದ್ದು. ಆ ಬಳಿಕ ಏನು ಆಗುತ್ತದೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಎಲೈ ಕುರುಕುಲದಲ್ಲಿ ಹುಟ್ಟಿದವನೇ ಅರ್ಜುನ, ಅಲ್ಲಿ ಅವನು ಹಿಂದಿನ ಜನ್ಮದಲ್ಲಿ ಗಳಿಸಿದ ಅರಿವಿನೊಡನೆ ಸಂಪರ್ಕವನ್ನು ಹೊಂದುತ್ತಾನೆ. ಅಂದರೆ ಆತ ತನ್ನ ಹಿಂದಿನ ಜನ್ಮದ ಸಾಧನೆಯ ಕುರಿತಾಗಿ ಅರಿವನ್ನು ಪಡೆಯುತ್ತಾನೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪೂರ್ಣ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಇಲ್ಲಿ ಬುದ್ಧಿ ಸಂಯೋಗಂ ಎಂದರೆ ಬುದ್ಧಿಯ ಸಂಯೋಗಂ, ಅರಿವಿನೊಡನೆ ಸಂಪರ್ಕವನ್ನು, ಪೌರ್ವ ದೇಹಿಕಂ ಎಂದರೆ ಪೂರ್ವ ದೇಹೆ ಭವ, ಹಿಂದಿನ ಶರೀರದಲ್ಲಿ ಇದ್ದಂತಹದ್ದು. ಮೇಲೆ ಹೇಳಿದ ಎರಡೂ ಬಗೆಯ ಜನ್ಮಗಳಲ್ಲಿ ಆತ ಶ್ರೀಮಂತರ ಮನೆಯಲ್ಲಿ ಬೇಕಾದರೂ ಹುಟ್ಟಿರಬಹುದು ಅಥವಾ ಬಡವರಾಗಿದ್ದರೂ ಯೋಗಿಗಳ ಮನೆಯಲ್ಲಿ ಬೇಕಾದರೂ ಹುಟ್ಟಿರಬಹುದು. ಎರಡೂ ಬಗೆಯ ಜನ್ಮಗಳಲ್ಲಿ ಹಿಂದಿನ ದೇಹದಲ್ಲಿ ಇದ್ದ ಅದೇ ಅರಿವಿನೊಡನೆ, ಅಂದರೆ ಬ್ರಹ್ಮದ ಕುರಿತಾದ ಅರಿವಿನೊಡನೆ ಸಂಪರ್ಕವನ್ನು ಹೊಂದುತ್ತಾನೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪೂರ್ಣ ಸಿದ್ಧಿಗಾಗಿ ಮೋಕ್ಷಕ್ಕಾಗಿ ಪ್ರಯತ್ನಿಸುತ್ತಾನೆ. ಅದಕ್ಕೆ ಕಾರಣವೇನೆಂದರೆ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಆ ಹಿಂದಿನ ಅಭ್ಯಾಸದಿಂದಲೇ ಅವನು ಅಸ್ವತಂತ್ರನಾಗಿದ್ದರೂ ಕೂಡ ಸೆಳೆಯಲ್ಪಡುತ್ತಾನೆ. ಯೋಗದ ಕುರಿತಾಗಿ ತಿಳಿಯ ಬಯಸುವವನು ಕೂಡ ಶಬ್ದ ಬ್ರಹ್ಮವನ್ನು ಮೀರಿ ಹೋಗುತ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಆ ಅಭ್ಯಾಸದಿಂದಲೇ, ಅಂದರೆ ಯೋಗದ ಅಭ್ಯಾಸದಿಂದಲೇ ಅಸ್ವತಂತ್ರರಾಗಿದ್ದರೂ ಕೂಡ, ಯಾವುದೋ ಒಂದು ವಿಘ್ನದ ದೆಸೆಯಿಂದಾಗಿ ಆತನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಆತ ಸೆಳೆಯಲ್ಪಡುತ್ತಾನೆ. ಮುಂದಿನ ಜನ್ಮದಲ್ಲಿ ವಿಷಯ ವಸ್ತುಗಳಿಂದ ವಿಮುಖನಾಗಿ ಬ್ರಹ್ಮದಲ್ಲಿ ಅವನು ಆಸಕ್ತಿ ತಾಳುವಂತಾಗುತ್ತದೆ. ಹೀಗೆ ಹಿಂದಿನ ಅಭ್ಯಾಸದ ಬಲದಿಂದ ಪ್ರಯತ್ನ ಮಾಡುತ್ತಾ ನಿಧಾನವಾಗಿ ಅವನು ಮುಕ್ತನಾಗುತ್ತಾನೆ ಎಂಬುದನ್ನು ಜಿಜ್ಞಾಸುರಪಿ ಇತ್ಯಾದಿ ಈ ಶ್ಲೋಕದ ಮುಂದಿನ ಅರ್ಧ ಭಾಗದಲ್ಲಿ ಹಾಗೂ ಮುಂದಿನ ಶ್ಲೋಕದಲ್ಲಿ ಕೈಮುತ್ಯನ್ಯಾಯದಿಂದ ಸ್ಪಷ್ಟಪಡಿಸುತ್ತಾನೆ. ಯೋಗದ ಕುರಿತಾಗಿ ಅದು ಇಂಥದ್ದು ಎಂಬುದನ್ನು ಕೇವಲ ತಿಳಿಯಲು ಬಯಸುವವನು ಕೂಡ, ಯೋಗವನ್ನು ಹೊಂದಿದವನಲ್ಲ, ಕೇವಲ ತಿಳಿಯ ಬಯಸುವವನು ಕೂಡ, ಹೀಗೆ ಯೋಗದಲ್ಲಿ ಪ್ರವೇಶಿಸಿದ ಹೊಸಬನೂ ಕೂಡ ಪಾಪದಿಂದ ಯೋಗಭ್ರಷ್ಟನಾಗಿದ್ದರು ಶಬ್ದ ಬ್ರಹ್ಮವನ್ನು, ಅಂದರೆ ವೇದವನ್ನು ಮೀರಿ ಹೋಗುತ್ತಾನೆ. ವೇದಗಳಲ್ಲಿ ಹೇಳಿರುವ ಹೋಮ ಹವನಾದಿ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ. ಅಂದರೆ ಅವುಗಳಿಗಿಂತ ಮಿಗಿಲಾದ ಫಲವನ್ನು ಗಳಿಸಿ ಮುಕ್ತನಾಗುತ್ತಾನೆ ಎಂದರ್ಥ. ಪ್ರಯತ್ನಾದ್ಯತ ಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಶ್ರಮವಹಿಸಿ ಪ್ರಯತ್ನಿಸುತ್ತಿರುವ ಯೋಗಿಯಾದರೂ ಎಲ್ಲ ಕೊಳೆಯನ್ನೂ ನೀಗಿಕೊಂಡು, ಅಂದರೆ ಸಂಪೂರ್ಣ ಶುದ್ಧನಾಗಿ ಹಲವಾರು ಜನ್ಮಗಳ ಮೂಲಕ ಸಿದ್ಧನಾಗಿ ಬಳಿಕ ಪರಮ ಗತಿಯನ್ನು ಸೇರುತ್ತಾನೆ. ಹೀಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಮಂದವಾಗಿ ಪ್ರಯತ್ನಿಸುವ ಯೋಗಿಯೂ ಕೂಡ ಪರಮ ಗತಿಯನ್ನು ಹೊಂದುತ್ತಾನೆ ಎಂದಾದರೆ, ಇನ್ನು ಯಾವ ಯೋಗಿಯು ಶ್ರಮವಹಿಸಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ಯೋಗ ಮಾರ್ಗದಲ್ಲಿ ಪ್ರಯತ್ನಿಸುತ್ತಿರುವನೋ, ಪ್ರಯತ್ನವನ್ನು ಮಾಡುತ್ತಾ ಯೋಗದಿಂದಲೇ ಎಲ್ಲಾ ಕೊಳೆಯನ್ನು ನೀಗಿಕೊಂಡು ಸಂಪೂರ್ಣ ಶುದ್ಧನಾಗಿ ಪಾಪಗಳನ್ನು ಕೊಡಹಿಕೊಳ್ಳುವನೋ, ಅವನು ಹಲವಾರು ಜನ್ಮಗಳಲ್ಲಿ ಇದೇ ರೀತಿಯಾಗಿ ಗಳಿಸಿಕೊಳ್ಳುತ್ತಾ ಹೋದ ಸಂಗ್ರಹಿಸಿದ ಯೋಗದಿಂದ ಸಿದ್ಧನಾಗಿ ಪರಿಪೂರ್ಣ ಜ್ಞಾನಿಯಾಗಿ ಬಳಿಕ ಪರಮ ಗುರಿಯನ್ನು ಸೇರುತ್ತಾನೆ ಎಂದು ಬೇರೆ ಹೇಳಬೇಕೆ ಎಂದರ್ಥ. ಈಗ ಯೋಗದ ಸಿದ್ಧಿಯು ಹೀಗಿರುವುದರಿಂದ, ಅಂದರೆ ಈ ಹಿಂದೆ ಹೇಳಿದಂತೆ ಇರುವುದರಿಂದ
ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಕರ್ಮ ಮಾರ್ಗಿಗಳಿಗಿಂತಲೂ ಯೋಗಿಯು ಶ್ರೇಷ್ಠನು, ಮಿಗಿಲಾದವನು ಎಂದು ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದ ಎಲೈ ಅರ್ಜುನ, ನೀನು ಯೋಗಿಯಾಗು. ಕೃಚ್ರ, ಚಾಂದ್ರಾಯಣ ಮೊದಲಾದ ತಪಸ್ಸುಗಳಲ್ಲಿ ನಿರತರಾದವರಿಗಿಂತಲೂ, ಜ್ಞಾನಿಗಳಿಗಿಂತಲೂ ಅಂದರೆ ಶಾಸ್ತ್ರಗಳ ಜ್ಞಾನವುಳ್ಳವರಿಗಿಂತಲೂ, ಕರ್ಮ ಮಾರ್ಗಿಗಳಿಗಿಂತಲೂ, ಇಷ್ಟ ಪೂರ್ತ ಇತ್ಯಾದಿ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿಯು ಮಿಗಿಲಾದವನು ಎಂದು ಅಭಿಪ್ರಾಯವು. ಆದ್ದರಿಂದ ಶ್ರೀಕೃಷ್ಣನು ಅರ್ಜುನನಿಗೆ ನೀನು ಯೋಗಿಯಾಗು ಎಂದು ಹೇಳುತ್ತಿದ್ದಾನೆ. ಇನ್ನು ಯಮ, ನಿಯಮ ಇತ್ಯಾದಿಗಳ ಅಭ್ಯಾಸದಲ್ಲಿ ನಿರತರಾದ ಯೋಗಿಗಳಲ್ಲಿಯೂ ಕೂಡ ನನ್ನ ಭಕ್ತನು ಮಿಗಿಲಾದವನು ಎಂದು ಹೇಳುತ್ತಾನೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಎಲ್ಲಾ ಯೋಗಿಗಳಲ್ಲೂ ಕೂಡ ಯಾರು ಶ್ರದ್ಧಾವಂತನೋ, ನನ್ನಲ್ಲೇ ನೆಟ್ಟ ಮನಸ್ಸಿನಿಂದ ನನ್ನನ್ನು ಭಜಿಸುವನೋ ಅಂದರೆ ಪೂಜಿಸುವನೋ, ಅವನು ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನು ಎಂದು ನನ್ನ ಅಭಿಪ್ರಾಯ. ನನ್ನಲ್ಲೇ ನೆಟ್ಟ ಅಂದರೆ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ಯಾರು ನನ್ನನ್ನು ಅಂದರೆ ಪರಮೇಶ್ವರನಾದ ಸರ್ವಶ್ರೇಷ್ಠ ಪ್ರಭುವಾದ ವಾಸುದೇವನಾದ ನನ್ನನ್ನು ಶ್ರದ್ಧೆಯಿಂದ ಕೂಡಿದವನಾಗಿ ಭಜಿಸುವನೋ, ಅವನು ಯೋಗದಲ್ಲಿ ತೊಡಗಿದವರ ಪೈಕಿ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ. ಆದ್ದರಿಂದ ನನ್ನ ಭಕ್ತನಾಗಬೇಕು ಎಂಬುದು ಇಲ್ಲಿ ತಾತ್ಪರ್ಯ. ಈ ರೀತಿಯಾಗಿ ಆತ್ಮಯೋಗ ಮಮೋಚದ್ಯೋ ಭಕ್ತಿಯೋಗ ಶಿರೋಮಣಿಂ ತಂ ವಂದೇ ಪರಮಾನಂದಂ ಮಾಧವಂ ಭಕ್ತಶೇವಧಿಂ. ಭಕ್ತಶ್ರೇಷ್ಠನಾದ ಅರ್ಜುನನಿಗೆ ಯಾರು ಆತ್ಮದ ಕುರಿತಾದ ಯೋಗವನ್ನು ಹೇಳಿದನೋ, ಆ ಪರಮಾನಂದ ಸ್ವರೂಪನಾದ ಭಕ್ತರ ನಿಧಿಯಾದ ಮಾಧವನನ್ನು ವಂದಿಸುತ್ತೇನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಇತಿ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಧರಸ್ವಾಮಿ ವಿರಚಿತಾಯಾಂ ಸುಬೋಧಿನ್ಯಾಂ ಟೀಕಾಯಾಂ ಅಧ್ಯಾತ್ಮಯೋಗೋ ನಾಮ ಷಷ್ಠೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಟೀಕೆಯಲ್ಲಿ ಅಧ್ಯಾತ್ಮ ಯೋಗ ಎಂಬ 6ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.